ಲೋಕಸಮರದ ಬಳಿಕ ಬಿಜೆಪಿ ತನ್ನ ಪಕ್ಷ ಸಂಘಟನೆಯ ಕಡೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ವಿಧಾನಸಭೆ ಚುನಾವಣೆ ನಂತರ ಪಕ್ಷ ಸಂಘಟನೆಗೆ ಹೈಕಮಾಂಡ್ ಅತೃಪ್ತಿಯನ್ನು ವ್ಯಕ್ತಪಡಿಸಿದೆ. ಸದೃಢವಾಗಿ ಬೇರು ಮಟ್ಟದಿಂದ ಪಕ್ಷ ಸಂಘಟಿಸೋಕೆ ಹೈಕಮಾಂಡ್ ನಿರ್ಣಯ ಮಾಡಿದೆ. ಈ ನಿಟ್ಟಿನಲ್ಲಿ ರೂಟ್ ಮ್ಯಾಪ್ ಸಿದ್ಧಗೊಳಿಸೋಕೆ ಕಮಲದ ವರಿಷ್ಠರು ಪ್ಲಾನ್ ಹಾಕೊಂಡಿದ್ದಾರೆ. ಲೋಕಸಮರದಲ್ಲಿ ಬಿಜೆಪಿ ಕೆಡರ್ ಪರ್ಫಾರ್ಮೆನ್ಸ್ ತಿಳಿದುಕೊಳ್ಳೋಕೆ ಹೈಕಮಾಂಡ್ ಮುಂದಾಗಿದೆ. ಇನ್ಫ್ಯಾಕ್ಟ್ ಎಲ್ಲ 28 ಕ್ಷೇತ್ರದಲ್ಲಿ ಪಕ್ಷದ ಕೆಡರ್ ತಾಕತ್ತು ಏನಿತ್ತು ಅಂತ ತಿಳಿಯೋದಕ್ಕೆ ಹೈಕಮಾಂಡ್ ಮುಂದಾಗಿದ್ದು, ವಿಜಯೇಂದ್ರಗೆ ಕೆಡರ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕಳಿಸೋದಕ್ಕೆ ಖಡಕ್ ಸಂದೇಶವನ್ನು ರವಾನೆ ಮಾಡಿದೆಯಂತೆ. ಕ್ಷೇತ್ರವಾರು ಹೊಸ ಕೇಡರ್ ಹೇಗೆ ಕೆಲಸ ಮಾಡಿದೆ, ಪಕ್ಷ ಸಂಘಟನೆ ಹೇಗಾಗಿದೆ, ಅಭ್ಯರ್ಥಿ ಪರ ರಿಪೋರ್ಟ್ ಏನಿದೆ ಅದನ್ನು ಕೊಡಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಆದೇಶ ಪಾಲನೆಗೆ ವಿಜೇಂದ್ರ ಮುಂದಾಗಿದ್ದು, ಕ್ಷೇತ್ರವಾರು ಉಸ್ತುವಾರಿಗಳಿಂದ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಗೆ ಕೆಡರ್ ಪ್ರಾಣ ಇದ್ದಂತೆ. ಕೆಡರ್ ಇದ್ರೆ ಮಾತ್ರ ಪಕ್ಷದ ಅಸ್ತಿತ್ವ. ಹೀಗಾಗಿ ರಾಜ್ಯದಲ್ಲಿ ಪಕ್ಷಕ್ಕೆ ಬೆನ್ನೆಲುಬಾಗಿರುವಂತಹ ಕೆಡರ್ ಅನ್ನ ಭದ್ರಪಡಿಸೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಅಂದ್ರೆ ಸಂಘಟನಾತ್ಮಕವಾಗಿ ನಾವು ಬೆಳಿಬೇಕು, ಕಂಟಿನ್ಯೂ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಈಗಿನ ಸಂದರ್ಭದಲ್ಲಿ ಹೈಕಮಾಂಡ್ನ ಸಂಘಟನಾತ್ಮಕ ವರ್ಕೌಟ್ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೇಳಿದೆ. ಕುತೂಹಲ ಕೂಡ ಇದ್ದೇ ಇದೆ. ಏನ್ ಚಿಂತನೆಯನ್ನ ಮತ್ತಷ್ಟು ತರುತ್ತೆ, ಮೇಜರ್ ಚೇಂಜಸ್ ಅನ್ನ ತರ್ತಾರಾ ಈ ಮೂಲಕ, ಅಥವಾ ಮೈನರ್ ಚೇಂಜಸ್ಗೆ ತೃಪ್ತಿ ಆಗುತ್ತಾ ಬಿಜೆಪಿ ಅನ್ನೋದು ಪ್ರಶ್ನೆ.